ಸೊ ಇವತ್ತಿನ ಸಿನಿಮಾ ಬಂದು ಅಮೃತಾಂಜನ್. ಕಾಮಿಡಿ ಅನ್ನೋದು ಈ ಮೂವಿಗೆ ಪ್ಲಸ್ ಪಾಯಿಂಟ್ ಆಗಿದೆ, ಮೈನಸ್ ಪಾಯಿಂಟ್ ಆಗಿದೆ. ಇಲ್ಲಿ ಏನಾಗಿದೆ ಅಂದ್ರೆ ಇಡೀ ಮೂವಿ ಕೆಲವೊಂದ್ ಕಡೆ ಸಿಲ್ಲಿ ಆಗಿ ತಗೊಂಡ್ ಹೋಗ್ಬಿಡುತ್ತೆ, ಸ್ವಲ್ಪ ಮಿಕ್ಸ್ಡ್ ಒಪಿನಿಯನ್ ಬರುತ್ತೆ. ಬಟ್ ಒಂದ್ಸಲಿ ಆರಾಮಾಗಿ ನೋಡ್ಬೋದು. ಸೊ ಶಾರ್ಟ್ ಮೂವೀಸ್ ಇವ್ರು ಮಾಡಿರೋಂಥ ಶಾರ್ಟ್ ಮೂವೀಸ್ ನೀವು ಎಂಜಾಯ್ ಮಾಡಿದ್ರ ಅಂದ್ರೆ 100% ನೀವು ಎಂಜಾಯ್ ಮಾಡ್ತೀರಾ. ಹಾಯ್ ಎವ್ರಿವನ್, ನಮಸ್ಕಾರ. ನಾವು ನಿಮ್ಮ ಸಿನಿಮಾ ಹುಚ್ಚರು. ಸೊ ಇವತ್ತಿನ ಸಿನಿಮಾ ಬಂದು ಅಮೃತಾಂಜನ್. ಸೊ ಅಮೃತಾಂಜನ್ ನಿಮ್ಗೆಲ್ಲರಿಗೂ ಗೊತ್ತು, ಯೂಟ್ಯೂಬ್ ಅಲ್ಲಂತೂ ಅಂತ ಟೈಮಲ್ಲಿ ಸಖತ್ ವೈರಲ್ ಆಗಿತ್ತು, ಒಳ್ಳೆ ರೆಕಾರ್ಡ್ ಮಾಡಿತ್ತು ವ್ಯೂಸ್ ಅಲ್ಲಂತೂ 20, 21, 25, 35 ಮಿಲಿಯನ್ಸ್ ವರ್ಗೂ ಹೋಗಿತ್ತು. ಒಂದು ಒಳ್ಳೆ ಫನ್ ಇರೋ ಅಂತ ಶಾರ್ಟ್ ಮೂವಿ. ಅದೇ ಟೈಟಲ್ ಅಲ್ಲಿ ಒಂದು ದೊಡ್ಡ ಮೂವಿ ಮಾಡಿದ್ದಾರೆ, ಅದೇ ಡೈರೆಕ್ಟ್ರೆ JRM, ಅದೇ ಟೀಮೇ ಒಂದು ದೊಡ್ಡ ಮೂವಿ ಮಾಡಿದ್ದಾರೆ. ಸೊ ನನಗೆ ಏನ್ ಅನ್ಸ್ತು ಈ ಮೂವಿಲಿ, ಏನ್ ಪ್ಲಸ್ ಏನ್ ಮೈನಸ್ ಅಂತ ಪ್ರತಿಯೊಂದು ನಿಮ್ಗೆ ಈ ರಿವ್ಯೂಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ರಿವ್ಯೂ ಕಡೆ ಹೋಗೋಣ. ಸೊ ಫಸ್ಟ್ ಪ್ಲಸ್ ಪಾಯಿಂಟ್ ಬಂದು ಇದ್ರ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಇಡೀ ಮೂವಿಯ ನನಗೆ ಅನ್ಸಿದ್ದು, ನನ್ನ ಪರ್ಸನಲಿ ಇಷ್ಟ ಆಗಿದಂದ್ರೆ ಮೇಜರ್ ಪ್ಲಸ್ ಪಾಯಿಂಟ್ ಬಂದು ಇದ್ರ ಕಾನ್ಸೆಪ್ಟ್ ಅಂತ ಹೇಳ್ತೀನಿ. ಕಾನ್ಸೆಪ್ಟ್ ಅಲ್ಲೇ ಸೆಕೆಂಡ್ ಪಾಯಿಂಟ್ ಬಂದು ಮನಿ ವ್ಯಾಲ್ಯೂ. ಸೊ ನೀನ್ ಶ್ರೀಮಂತನ ಆಗು ಬಡವ ಆಗು, ಮನಿ ದುಡ್ಡಿಗೆ ವ್ಯಾಲ್ಯೂ ಕೊಡಬೇಕು, ಆ ವ್ಯಾಲ್ಯೂ ನಿಮ್ಗೆ ಗೊತ್ತಿರಬೇಕು, ಅವಲೇ ನೀನ್ ಮನುಷ್ಯನಾಗೋದು ಅನ್ನೋದ ತುಂಬಾ ಚೆನ್ನಾಗಿ ತೋರಿಸಿದ್ರು ಅಂತ ಹೇಳ್ತೀನಿ. ಸೊ ಲಾಸ್ಟ್ ಪಾಯಿಂಟ್ ಬಂದು ಹುಡುಗನೇ ಖರ್ಚು ಮಾಡ್ಬೇಕು, ಹುಡುಗಿನೇ ಖರ್ಚು ಮಾಡ್ಬೇಕು ಅಂತ ಈ ಪಾಯಿಂಟ್ ನ ತಗೊಂಡಿದ್ದಾರೆ. ಅದನ್ನ ನಾನು ಜಾಸ್ತಿ ಹೇಳಕ್ ಹೋಗಲ್ಲ, ಸ್ಪಾಯ್ಲರ್ಸ್ ಆಗೋಗುತ್ತೆ. ಆ ಪಾಯಿಂಟ್ ಸಖತ್ ಇಷ್ಟ ಆಯ್ತು ನನಗೆ. ಸೊ ಇಲ್ಲಿ ಲವ್ ವ್ಯಾಲ್ಯೂ, ಫ್ಯಾಮಿಲಿ ವ್ಯಾಲ್ಯೂ ಮತ್ತೆ ಮನಿ ವ್ಯಾಲ್ಯೂ, ಈ ಮೂರು ವ್ಯಾಲ್ಯೂನ ಕಾನ್ಸೆಪ್ಟ್ ಆಗಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ತಗೊಂಡಿರೋ ಕಾನ್ಸೆಪ್ಟ್ ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಸೆಕೆಂಡ್ ಪ್ಲಸ್ ಪಾಯಿಂಟ್ ಬಂದು ಇದರ ಕಾಮಿಡಿ. ಸೊ ನೀವು JRM ಸ್ಟುಡಿಯೋಸ್ ನ ನೀವು ಅವಾಗಿಂದ ಫಾಲೋ ಮಾಡ್ತಾ ಇದ್ರ ಅಂದ್ರೆ ಅವ್ರ ಕಾಮಿಡಿ, ಆಮೇಲೆ ಅವ್ರ ಟೈಮಿಂಗು ಮತ್ತೆ ಪಂಚ್ ಎಲ್ಲ ಹೆಂಗಿರತ್ತೆ ಅಂತ ನಿಮ್ಗೆ ಗೊತ್ತೇ ಇರುತ್ತೆ. ಬಟ್ ಅದೇ ತರ ಕಾಮಿಡಿನೇ ಇಲ್ಲೂ ಕಂಟಿನ್ಯೂ ಆಗಿದೆ ಅಂತ ಹೇಳ್ತೀನಿ. ಫಸ್ಟ್ ಇಂದ ಕೊನೆವರೆಗೂ ನಿಮ್ಗೆ ನಗ್ಸ್ಕೊಂಡೇ ಹೋಗುತ್ತೆ, ಎಲ್ಲೂ ಬೋರ್ ಆಗಲ್ಲ. ಇನ್ ದ ಸೆನ್ಸ್ ಮಧ್ಯ ಸ್ವಲ್ಪ ಬೋರ್ ಆಗುತ್ತೆ, ಅದನ್ನ ನಾನು ಮುಂದಕ್ಕೆ ಮಾತಾಡ್ತೀನಿ. ಸೊ ಒನ್ ಲೈನರ್ಸ್ ಆಗಿರ್ಲಿ, ಪಂಚಸ್ ಆಗಿರ್ಲಿ, ಡೈಲಾಗ್ಸ್ ಆಗಿರ್ಲಿ, ಸಿಚುವೇಶನಲ್ ಕಾಮಿಡಿ ಆಗ್ಲಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಪ್ಲಸ್ ಪಾಯಿಂಟ್ ಬಂದು ಇದರ ಆಕ್ಟಿಂಗ್ ಅಂತ ಹೇಳ್ತೀನಿ. ಸ್ಟಾರ್ ಕಾಸ್ಟ್ ಇನ್ ದ ಸೆನ್ಸ್ ನೀವಿಗೆ ಶಾರ್ಟ್ ಮೂವಿಲಿ ಆಲ್ಮೋಸ್ಟ್ 90% ಶಾರ್ಟ್ ಮೂವಿಲಿ ಯಾರ್ಯಾರು ಮಾಡಿದಾರೋ ಆಲ್ಮೋಸ್ಟ್ ಈ ಫಿಲಮ್ ಅಲ್ಲಿ ಇದ್ದಾರೆ. ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ನಾವು ಶಾರ್ಟ್ ಮೂವೀಸ್ ಅಲ್ಲಿ ನೋಡಿ ಅವ್ರು ಹಿಂಗ್ ಮಚ್ಕೊಂಡಿದಾರೋ ಅದೇ ರೀತಿಯಲ್ಲಿ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದು ಮೈನಸ್ ಪಾಯಿಂಟ್ಸ್. ಓಕೆ, ಸೊ ಮೈನಸ್ ಪಾಯಿಂಟ್ಸ್ ಅಲ್ಲಿ ಬಂದು ಕಾಮಿಡಿ. ಇದೇನಪ್ಪ ಪ್ಲಸ್ ಪಾಯಿಂಟ್ ಅಲ್ಲೂ ಕಾಮಿಡಿ ಅಂದ, ಇವಾಗ ಮೈನಸ್ ಪಾಯಿಂಟ್ ಅಲ್ಲಿ ಕಾಮಿಡಿ ಹೇಳ್ತಾವನಲ್ಲ ಅಂದ್ರೆ ಹೌದು. ಕಾಮಿಡಿ ಅನ್ನೋದು ಈ ಮೂವಿಗೆ ಪ್ಲಸ್ ಪಾಯಿಂಟ್ ಆಗಿದೆ, ಮೈನಸ್ ಪಾಯಿಂಟ್ ಆಗಿದೆ. ಹೆಂಗೆ ಅಂದ್ರೆ ತೀರಾ ಕಾಮಿಡಿ ಯೂಸ್ ಮಾಡ್ಬಿಟ್ಟವ್ರೆ ಅಂತ ಅನ್ಸ್ತು ನನ್ಗೆ. ಲೈಕ್ ಈಗ ಕಾಮಿಡಿ ಮೂವಿ ಅಂದ್ರೆ ನಿಮ್ಗೆ ಎಮೋಷನಲ್ ಸೀನ್ ನಡೀತಾ ಇದೆ, ಅಲ್ಲೊಂದು ಸೀರಿಯಸ್ ಸೀನ್ ನಡೀತಾ ಇದೆ ಅಂದ್ರೂ ಕಾಮಿಡಿ ಬರ್ಬೇಕು ಅಂತ ಏನು ಅದು ಬರ್ಲೇಬಾರ್ದು. ಯಾಕಂದ್ರೆ ಕಾಮಿಡಿಗೆ ಆಗಂತ ಒಂದು ಪಾರ್ಟ್ ಇರುತ್ತೆ, ಅದಕ್ಕೆ ಆದಂತ ಸಿಚುವೇಶನ್ ಇರುತ್ತೆ. ಅಲ್ಲಿ ಕಾಮಿಡಿ ನೀವು ಲಾಜಿಕ್ ಇಲ್ದ್ರೂ ಕಾಮಿಡಿ ಮಾಡಿದ್ರು ನಡೆಯುತ್ತೆ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಇಡೀ ಮೂವಿ ಕೆಲವೊಂದ್ ಕಡೆ ಸಿಲ್ಲಿ ಆಗಿ ತಗೊಂಡ್ ಹೋಗ್ಬಿಡತ್ತೆ, ಸಿಲ್ಲಿ ರೀಸನ್ಸ್ ಹೋಗ್ಬಿಡತ್ತೆ. ಸೊ ಕಾಮಿಡಿ ಅನ್ನೋದು ಏನಾಗಿದೆ ಅಂದ್ರೆ ಈ ಸೀರಿಯಸ್ ವಿಚಾರ ನಡೀತಾ ಇರುತ್ತೆ ಒಂದು 2-3 ಕಡೆ ಫಿಲಮ್ ಅಲ್ಲಿ, ಅಲ್ಲೂ ಕೂಡ ಕಾಮಿಡಿ ತೋರ್ಪಟ್ಟವ್ರೆ, ಅಲ್ಲಿ ಅದಷ್ಟು ಬೇಕಾಗಿರ್ಲಿಲ್ಲ ಅಂತ ಅನ್ಸ್ತು. ಸೊ ಸೆಕೆಂಡ್ ಪಾಯಿಂಟ್ ಬಂದು ರೈಟಿಂಗ್ ಅಂತ ಹೇಳ್ತೀನಿ. ಸೊ ರೈಟಿಂಗ್ ಏನಕ್ಕೆ ಅಂತಂದ್ರೆ ಆಕ್ಟಿಂಗ್ ಏನೋ ಚೆನ್ನಾಗಿ ಮಾಡಿದ್ರೆ ಎಲ್ಲರೂ, ಬಟ್ ಕೆಲವರು ಕ್ಯಾರೆಕ್ಟರೈಸೇಷನ್ ಅಷ್ಟು ನಂಗೆ ಇಷ್ಟ ಆಗಿಲ್ಲ. ಎಕ್ಸಾಂಪಲ್ ಪಾಯಲ್ ಸಂಗಪ್ಪ, ಅವ್ರ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಆದ್ರೆ ರೈಟಿಂಗ್ ಅನ್ನೋದು ಸ್ವಲ್ಪ ಎಡವಿದ್ದಾರೆ ಅಂತ ಹೇಳ್ತೀನಿ. ಪೊಸೆಸಿವ್ ಅನ್ನೋ ಕ್ಯಾರೆಕ್ಟರ್ ನ ಬರ್ಕೊಂಡಿದ್ದಾರೆ, ಅದು ತೀರಾ ಓವರ್ ಆಗೋಯ್ತು ಅಂತ ಅನಿಸ್ತು ನನಗೆ. ತೀರಾ ಏನ್ ಹಿಂಗಿರ್ತಾರ ಪೊಸೆಸಿವ್ ಆಗಿ ಅಷ್ಟೊಂದು. ಸೊ ರೈಟಿಂಗ್ ಸ್ವಲ್ಪ ಇನ್ನೂ ಬೆಟರ್ ಆಗ್ಬೋದಿತ್ತು ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಇದರ ಸೆಕೆಂಡ್ ಹಾಫ್. ಫಸ್ಟ್ ಹಾಫ್ ಅಂತೂ ನಿಜವಾಗ್ಲೂ ಫನ್ ಆಗಿ ನಂಗೆ ಒಂಚೂರು ಬೋರ್ ಆಗದೆ, ಇಂಟರ್ವಲ್ ವರ್ಗು ಸಕ್ಕದಾಗಿ ನನಗೆ ಕಾಮಿಡಿ ಆಗ್ಲಿ ಸಕ್ಕದಾಗಿ ವರ್ಕ್ ಆಯ್ತು ಅಂತ ಹೇಳ್ತೀನಿ. ಒಂಚೂರು ಬೋರ್ ಆಗಿಲ್ಲ. ಬಟ್ ಸೆಕೆಂಡ್ ಹಾಫ್ ಎಲ್ಲಿ ಸ್ಟಾರ್ಟ್ ಆಯ್ತು, ಕಾಮಿಡಿನೂ ಇದೆ, ಅಲ್ಲಿ ಎಮೋಷನ್ ಇದೆ, ಬಟ್ ಎಲ್ಲೋ ಒಂದ್ ಕಡೆ ಬೋರ್ ಆಯ್ತು. ಎಲ್ಲೋ ಕಂಪೇರೇಟಿವ್ಲಿ ಫಸ್ಟ್ ಹಾಫ್ ಗಿಂತ ಸೆಕೆಂಡ್ ಹಾಫ್ ನಂಗೆ ಅಷ್ಟು ಇಂಟ್ರೆಸ್ಟಿಂಗ್ ಅಂತ ಅನ್ಸಿಲ್ಲ. ಸೊ ಓವರ್ ಆಲ್ ನಂಗೆ ಅಮೃತಾಂಜನ್ ಒಂದು ಡೀಸೆಂಟ್ ವಾಚ್ ಅಂತ ಅನ್ಸ್ತು. ಫನ್ ಇದೆ, ಎಮೋಷನ್ ಇದೆ, ಕಾಮಿಡಿ ಇದೆ. ಬಟ್ ಎಲ್ಲಾ ಕಡೆ ಕಾಮಿಡಿ ಇದರಿಂದ ಸ್ವಲ್ಪ ಮಿಕ್ಸ್ಡ್ ಒಪಿನಿಯನ್ ಬರುತ್ತೆ. ನನ್ನ ರೇಟಿಂಗ್ಸ್ ಬಂದು ಇದಕ್ಕೆ 3.25 ಕೊಡ್ತಾ ಇದ್ದೀನಿ. ಅಂಡ್ ಹ್ಯಾಟ್ಸ್ ಆಫ್ ಟು JRM, ಜ್ಯೋತಿರಾಮ್ ಮೋಹಿತ್ ಅವರು. ಬಿಕಾಸ್ ಶಾರ್ಟ್ ಮೂವೀಸ್ ಮಾಡ್ತಾ ಒಂದು ದೊಡ್ಡ ಮೂವಿ ಮಾಡಿದ್ದಾರೆ. ಅಟ್ಲೀಸ್ಟ್ ಪ್ರಯತ್ನಕ್ಕಾದ್ರೂ ನಾವು ಸಪೋರ್ಟ್ ಮಾಡಬೇಕು. ಹೋಗಿ ನಿಯರೆಸ್ಟ್ ಥಿಯೇಟರ್ ಹೋಗಿ ನೀವು ಮೂವಿ ನೋಡಿ, ಖಂಡಿತ ನೀವು ಇಷ್ಟ ಪಡ್ತೀರಾ. ಸೊ ಇದಿಷ್ಟು ನಂಗೆ ಅಮೃತಾಂಜನ್ ಮೂವಿ ನೋಡಿ ಅನ್ಸಿದ್ದು.
ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಕಂಟೆಂಟ್ಗೆ ದಯವಿಟ್ಟು ಅದೇ ಗಂಟೆನ ಹೊಡೆದ್ಬಿಡಿ. ಸೊ ಅಲ್ಲಿ ತನಕ ಬಾಯ್. ಸೈನಿಂಗ್ ಆಫ್ ಸಿನಿಮಾ ಹುಚ್ಚರು.